ಶಿಪಾದಿ ಇವತ್ತು ಕೂಡ ಬೆಂಗಳೂರಿನಲ್ಲಿ ಫುಟ್ಪಾತ್ ಏನ್ ಕಾರ್ಯಾಚರಣೆ ಆಗ್ತಾ ಇದೆ. ವ್ಯಾಪಾರಸ್ಥರುಗಳು ಕೂಡ ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ಮುಲಾಜಿಲ್ಲದೆ ಯಾರೆಲ್ಲ ವ್ಯಾಪಾರಸ್ಥರು ಫುಟ್ಪಾತ್ ಅಲ್ಲಿ ಅಂಗಡಿಗಳನ್ನು ಇಟ್ಕೊಂಡಿದ್ರು, ವ್ಯಾಪಾರ ಮಾಡ್ತಿದ್ರು, ಅವರೆಲ್ಲರನ್ನು ಕೂಡ ಎಬ್ಬಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಂದುವರಿದ ಆಪರೇಷನ್ ಫುಟ್ಪಾತ್ ಇದು. ಸಿದ್ದಾಪುರ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ. ಒತ್ತುವರಿ ತೆರವಿಗೆ ವ್ಯಾಪಾರಿಗಳಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಜಿಬಿಎ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ಇತ್ತ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಜೊತೆ ಸಚಿವರು ಸಭೆ. ವ್ಯಾಪಾರಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ ಅವರು. ನೆಕ್ಸ್ಟ್ ಎಲ್ಲಿ ವ್ಯಾಪಾರ ಮಾಡುವಂತ ಜಾಗ ನಿಗದಿಪಡಿಸಬೇಕಾಗತ್ತೆ, ಅಲ್ಲಿ ಯಾವ ರೀತಿಯಾದಂತ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ, ಏನ್ ಕತೆ, ಆ ಮಾರ್ಗಸೂಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜೊತೆ ವ್ಯಾಪಾರಸ್ಥರ ಜೊತೆ ಆ ಸಂಘಟನೆ ಏನಿದೆಯಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಸಂಘ, ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಸದ್ಯದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಜಿಬಿಎ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಅಲ್ಲಿ ಬೀಡ್ ಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಜೆಸಿಬಿಯಿಂದ ಅವೆಲ್ಲವನ್ನು ಕೂಡ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ. ಯಾಕಂದ್ರೆ ಅಲ್ಲಿ ವಾಗ್ವಾದ ಜಾಸ್ತಿ ಆಗಿ ಅತಿರೇಕಕ್ಕೆ ಹೋಗಿ ಮತ್ತೆ ಇನ್ನೇನೋ ಆಗೋದು ಬೇಡ ಅಂತ ಹೇಳಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲ್ಲಿ ಬೀಡ್ ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಮಹಿಳೆಯರು ಕೂಡ ಅಲ್ಲಿ ಈ ಜಿಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವಾಗ ಇಲ್ಲಿ ತೆಗೆದ್ರೆ ನಾವು ಮುಂದೆ ಎಲ್ಲಿ ಹೋಗ್ಬೇಕು, ನಾವೆಲ್ಲಿ ವ್ಯಾಪಾರ ಮಾಡೋದು, ಸಾಲ ಸುಲ ಮಾಡ್ಬಿಟ್ಟು ನಾವು ಈ ವ್ಯಾಪಾರವನ್ನ ಮಾಡ್ತಾ ಇದ್ವಿ ಅಂಗಡಿಯನ್ನು ಇಟ್ಕೊಂಡು ಅಂತ. ಆದ್ರೆ ಸರ್ಕಾರ ಹೇಳ್ತಾ ಇದೆ ಆಯ್ತಪ್ಪ ನೀವು ಮಾಡಿ ತೊಂದರೆ ಇಲ್ಲ, ಆದ್ರೆ ಬೇರೆ ಕಡೆ ಇಟ್ಕೊಳ್ಳಿ. ಫುಟ್ಪಾತ್ ಜನರು ನಡೆದಾಡೋಕೆ ಸಮಸ್ಯೆ ಆಗತ್ತೆ, ಟ್ರಾಫಿಕ್ ಜಾಮ್ ಆಗತ್ತೆ, ರೋಡಲ್ಲಿ ನಡ್ಕೊಂಡು ಹೋದ್ರೆ ವೆಹಿಕಲ್ ಹೋಗೋ ಸಮಸ್ಯೆ ಆಗತ್ತೆ, ಇನ್ಯಾರ್ದೋ ಮೈ ಮೇಲೋ ಅಥವಾ ಶಾಲೆಗೆ ಹೋಗ್ತಾ ಇರುವಂತ ಮಕ್ಳ ಮೈ ಮೇಲೋ ವೆಹಿಕಲ್ ಹತ್ಕೊಂಡು ಹೋಗ್ಬೇಕಾ ಅಂತಕ್ಕೆಲ್ಲ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಆದೇಶವೇ ಇದೆ. ಆ ನಿಟ್ಟಿನಲ್ಲಿ ನಾವು ತೆಗೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು. ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಕೂಡ ಆಪರೇಷನ್ ಫುಟ್ಪಾತ್ ನಡೆದಿರುವಂತದ್ದು. ಸಿದ್ದಾಪುರ ಭಾಗದಲ್ಲಿ ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ವ್ಯಾಪಾರಿಗಳು ಒಂದ್ ಕಡೆ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ಫುಟ್ಪಾತ್ ವ್ಯಾಪಾರ ಅವಕಾಶ ಮಾಡಿಕೊಡ್ಬೇಕು, ಹಾಗಿದ್ರೆ ನಾವೆಲ್ಲ ಹೋಗೋದು ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಐಡಿ ಕಾರ್ಡ್ ಇದೆ, ಯಾಕೆ ತೆರವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಇದೀಗ ಮಾತಿನ ಚಕಮಕಿ ಕೂಡ ನಡೀತಾ ಇರುವಂತದ್ದು. ಅಧಿಕಾರಿಗಳು ವರ್ಸಸ್ ವ್ಯಾಪಾರಿಗಳ ಮಧ್ಯದಲ್ಲಿ ಈ ಮಾತಿನ ಚಕಮಕಿ ನಡೀತಾ ಇದೆ. ಯಾವ ರೀತಿಯಾಗಿ ಏನಿದೆ ಅಂತ ಮಾತಾಡೋಣ. ಮೇಡಮ್, ಲೈಸೆನ್ಸ್ ಕೊಟ್ಟಿರೋದು ಇವರೇ. ನಮ್ಮಂತ ಬಡವ್ರನ್ನ ಹಿಂಗ್ ಹೊಟ್ಟೆ ಹೊರ್ಸ್ಕೊಂತಾರಲ್ಲ, ನಾವ್ ಹೆಂಗ್ ಬದುಕ್ಬೇಕು? ಗಂಡ ಇಲ್ಲ ಸರ್, ಮಕ್ಕಳನ್ನ ಓದ್ಬೇಕು. ನೋಡಿ ಇಂತ ಮಕ್ಕಳನ್ನ ನಾವು ಓದಿಸ್ತೇನೆ, ಏನ್ ಮಾಡ್ಬೇಕು ಮೇಡಮ್? ಇವ್ರು ಕೊಟ್ಟಿರೋದು ಲೈಸೆನ್ಸ್ ನಮ್ಗೆ. ನಮ್ ಕಷ್ಟ ಯಾರು ಅರ್ಥ ಮಾಡ್ಕೊಂತಾರೆ? ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ 35 ವರ್ಷದಿಂದ ಮಾಡ್ತಾ ಇದ್ದಾರೆ. ಅಷ್ಟು ಕಷ್ಟ ಪಡ್ತಾ ಇದೀವಿ. ಏನ್ ಹೇಳ ಗಾಡಿ ತಳ್ರಿ ಇದೇನ ಮಾಡ್ತಾ ಇರೋದು. ನೀವೇನ್ ವ್ಯಾಪಾರ ನಾವೀ ಚಿಲ್ಲರೆ ಅಂಗಡಿ ಹಾಕೊಂಡಿದೀವಿ ಸರ್. ಈ ಅಂಗಡಿ ನೋಡಿ ಎಲ್ಲ ಕಾರ್ಡ್ ಎಲ್ಲ ಕೊಟ್ಟಿದ್ದೀರಾ. ಇವಾಗ ಸಡನ್ ಅಂತ ಬಂದಿದ್ರೆ ನಾವು ವಯಸ್ಸಾಗಿರೋರು ನಾವೆಲ್ಲೋಗೋಣ ಹೇಳಿ. ನಾವ್ ಇವತ್ತಿನ ಐಡಿ ಕಾರ್ಡ್ ಎಲ್ಲ ಇದೆ. ನಮ್ಗೊಂದು ಮರ್ಯಾದೆ ಬೇಡವಾ ನಮ್ಗೆ? ನಾವು ಸಾರ್ವಜನಿಕರು ತಾನೆ, ನಾವು ಮಾತ್ರ ಏನಾಗುತ್ತೆ? ನಾವು ಇಲ್ಲಿ ಕಷ್ಟಪಟ್ಟಿದ್ರೆ ನಾವು ಕೇಳ್ತಾರೆ, ನಮಗೂ ಒಂದು ರೆಸ್ಪೆಕ್ಟ್ ಕೊಡಿ ಅಂತಾನೆ ಕೇಳ್ತಾ ಇರೋದು. ಹಿಂಗೆ ಎಗುರ್ಕೊಂಡ್ ಮೇಲೆ ಬಂದ್ರೆ ಏನ್ ಅರ್ಥ? ಅದು ನಾವು ಬೀದಿ ಮೇಲೆ ಇದೀವಿ ಅಂತ ನಮ್ಗೊಂದು ಮರ್ಯಾದೆ ಬೇಡವಾ ನಮ್ಗೆ? ಪಬ್ಲಿಕ್ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನೀವು. ಫಸ್ಟ್ ಆಲ್ ಬೂತ್ ಎತ್ಬೇಕು. ನಾವು ಪೀಪಲ್ ಬೈ ದ ಪೀಪಲ್ ಅಂತಾರೆ. ಎಲ್ಲಿದೆ ಗವರ್ಮೆಂಟ್? ಆಫ್ ದ ಪೀಪಲ್ ಇಲ್ಲ, ಬೈ ದ ಪೀಪಲ್ ಇಲ್ಲ, ಫಾರ್ ದ ಪೀಪಲ್ ಇಲ್ಲ. ಹೆಂಗ್ ನಾವೆಲ್ಲ ಬದುಕೋದು? 18 ಗಾಡಿ ಇದೆ ಇಲ್ಲಿ. ಸರಿಸುಮಾರು 18 ಗಾಡಿಗಳಿರುವಂತದ್ದು. ಎಲ್ಲನೂ ಕೂಡ ತೆರವನ್ನ ಮಾಡೋದಕ್ಕೆ ಅಧಿಕಾರಿಗಳು ಇದೀಗ ಮುಂದೆ ಬಂದಿರುವಂತದ್ದು. ಎಸಿಬಿಯಿಂದ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಪೊಲೀಸರ ಸಹಾಯವನ್ನ ಕೂಡ ಪಡೆಯಲಾಗಿದೆ. ಅಂದ್ರೆ ಪ್ರಮುಖವಾಗಿ ಒತ್ತುವರಿ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯಾವುದೇ ರೀತಿಯ ಸೂಚನೆಯನ್ನ ಕೊಡದೆ ಏಕಾಏಕಿ ತೆರವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಾನೂ ಕೂಡ ಅವರು ವ್ಯಾಪಕವಾಗಿ ಟೀಕೆಗಳನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸಚಿವ ಕೃಷ್ಣ ಬೈರೇಗೌಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು, ಪಾದಾಚಾರಿಗಳ ಸೇಫ್ಟಿ ನಮಗೆ ಮುಖ್ಯ, ಯಾರು ಏನೇ ಬೈದ್ರು ಕೂಡ ರೂಲ್ಸ್ ಅನ್ನೋ ರೀತಿಯಲ್ಲಿ ಕೂಡ ಅವರು ಕೂಡ ಮಾತನ್ನ ಆಡಿರುವಂತದ್ದು. ಜೊತೆಗೆ ಇವತ್ತು ಪ್ರಮುಖವಾಗಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಕರೆಯಲಾಗಿದೆ ಬೀದಿ ಬದಿ ವ್ಯಾಪಾರಿಗಳ ಸಂಘಗಳ ಜೊತೆ. ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.